ಹ್ಯಾರಿಸ್ ಅವ್ರ ಮಕ್ಕಳಾಗಲಿ, ರೇವಂತ್ ಅವ್ರ ಮೊಮ್ಮಗ ನಜೀಬ್ ಆಗಲಿ, ಶ್ರೀಕಿ ಜೊತೆ ಪ್ರಭಾವಿಗಳ ಮಕ್ಕಳನ್ನೇ ಇಟ್ಕೊಂಡಿರೋದು ಆರ್ಥಿಕವಾಗಿ ಈ ವಿಷಯನೇ ನೀವು ಹೇಳ್ದಂಗೆ ಅದೇ ವಿಷಯ ಅಂತಾದ್ರೆ ಅದು ಎಲ್ಲ ಹೊರಗಡೆ ಬರುತ್ತೆ. ಯಾರ್ಯಾರು ಕನೆಕ್ಟ್ ಇದ್ರು, ಯಾರ್ಯಾರು ಸಂಪರ್ಕ ಇದ್ರು, ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ಹೊರಗಡೆ ಬರುತ್ತೆ. ಬಿಜೆಪಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಸರ್. ಸಂದರ್ಭದಲ್ಲಿ ಹೋರಾಟ ಎಲ್ಲ ಮಾಡಿದ್ರಿ, ಇದ್ರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಡಿ ಬಿಜೆಪಿ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಮಾತನಾಡಿದ್ರಿ. ಇದು ಸೆಲೆಕ್ಟಿವ್ ನಾವು ಅಥವಾ ಯಾರೇ ಮಾತಾಡಿದ್ರು ಕೂಡ ಮಾತನಾಡೋದಕ್ಕೂ ತನಿಖೆಯಲ್ಲಿ ವಿಚಾರಗಳು ಆಚೆ ಬರೋದಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ. ಅನೇಕ ಸಂದರ್ಭದಲ್ಲಿ ನಾವುಗಳೆಲ್ಲ ಏನೇನೋ ಮಾತಾಡಿರ್ತೀವಿ, ರಾಜಕಾರಣವಾಗಿ ಮಾತಾಡಿರ್ತೀವಿ. ಆದರೆ ಅದು ತನಿಖೆಯಲ್ಲಿ ಬರಬೇಕಿಲ್ಲ. ತನಿಖೆಯಲ್ಲಿ ಒಂದು ವೇಳೆ ಬಿಜೆಪಿ ನಾಯಕರದು ಅಥವಾ ಇನ್ಯಾರ್ದೋ ನಾಯಕರದು, ಕಾಂಗ್ರೆಸ್ನವ್ರದ್ದು, ಯಾರ್ದಾದ್ರೂ ಇರಲಿ, ಅದು ಆಚೆ ಬಂದಾಗ ಗೊತ್ತಾಗ್ತದೆ ನಮ್ಗೆ. ವಿಳಂಬ ಆಯ್ತು ಅಂತಾನೆ ಹೇಳ್ತಿದ್ದಾರೆ ಸರ್. ಬಿಜೆಪಿ ಅವರು ಕೂಡ ಸವಾಲ್ ಆಗ್ತಿದ್ದಾರೆ. ಇಷ್ಟು ವರ್ಷ ಏನ್ ಮಾಡ್ತಿತ್ತು ಸರ್ಕಾರ? ಆಯ್ತು, ಈಗ ಅವ್ರು ಹೇಳೋ ಪ್ರಕಾರ ಇಡಿ ದಾಳಿ ಮಾಡಿದೆ, ಇಡಿಗೆ ಮಾಹಿತಿ ಸಿಕ್ಕತ್ತಲ್ವಾ. ಈಗ ಅದನ್ನು ಮತ್ತೆ ನಮ್ಮ SIT ವರದಿನೂ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಪ್ರಿಯಾಂಕರ್ಗೆ ಆರೋಪ ಮಾಡಿದ್ದಾರೆ. ನಾವು ಯಾವುದನ್ನು ಕೂಡ ಈಗ ನಾವೆಲ್ಲವನ್ನೂ ಹೇಳ್ತಾನೆ ಇರ್ತೀವಿ, ಆದರೆ ಸತ್ಯಾಂಶ ನೋಡ್ಬೇಕಲ್ಲ. ಮುಸ್ಲಿಂ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ ಸರ್. ಜಮೀರ್ ಅಹಮದ್ ಆಗಲಿ, ಇನ್ನಿಬ್ಬರ ವಿರುದ್ಧ ಕ್ರಮ ಆಗಲಿ. ಮುಸ್ಲಿಂರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ. 23ರಲ್ಲಿ ಮುಸ್ಲಿಂರಿಂದಾಗಿ ಕಾಂಗ್ರೆಸ್ ಗೆದ್ದಿದ್ದು, ಮುಸ್ಲಿಂರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಪತ್ರ ಬರೆದಿದ್ದಾರೆ. ಅದು ಸತ್ಯಾಸತ್ಯತೆಯನ್ನ ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ. ಅದೊಂದು ಪದ್ಧತಿ. ಅದನ್ನ ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದ್ರು ನಮಗೆ ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದೀವಿ, ಕೊಡಿ ಅಂತ ಕೇಳಿದ್ದಾರೆ. ಆದರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ನವರು ಅವರಿಗೆ, ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಸಾಂಪ್ರದಾಯಿಕ ಮತಗಳು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಒಡಕು ಮೂಡೋ ಪ್ರಯತ್ನ ನಡೀತಾ ಇದೆ. ಆ ರೀತಿ ಅದನ್ನ ನೋಡಿ, ಅದನ್ನ ನಮ್ಮ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಇದು ಇಂಟರ್ನಲ್ ಮ್ಯಾಟರ್ ಅಲ್ವಾ. ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತ ವಿಚಾರ, ಇಂಟರ್ನಲ್ ಮ್ಯಾಟರ್. ಅದನ್ನ ನಾವು ಸರಿ ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಒಂದು ಕಡೆ ಇಡಿ. ಆದ್ರೆ ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ, ಏನ್ ತೊಂದರೆ ಇಲ್ಲ. ಇನ್ಸ್ಪೆಕ್ಟರ್ ಒಬ್ರು ವಿಡಿಯೋ ಮಾಡಿದ್ದಾರೆ ಸರ್. ನಾನು ದಲಿತ ಅನ್ನೋ ಕಾರಣಕ್ಕಾಗಿ IR ಆಫೀಸರ್ಸ್ಗಳು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸೆಲ್ಫಿ ವಿಡಿಯೋ ನಾನು ಅದನ್ನ ಗಮನಿಸಿದ್ದೀನಿ. ನಿನ್ನೆಯಿಂದ ಅದನ್ನ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದಕ್ಕೆ ನಾನು ಒಂದು ವರದಿಯನ್ನು ಕೇಳಿದ್ದೇನೆ. ವರದಿ ಕೊಡಿ ಅಂತೇಳಿ DG ಆಫೀಸಿಗೆ ಸೂಚನೆ ಕೊಟ್ಟಿದ್ದೇನೆ. ಏನು ವಿಚಾರ ಏನು, ಎಲ್ಲಿಂದ ಅದು ಆ ರೀತಿ ಶ್ರೀನಿವಾಸ್ ಅಂತಾನೆ ಅವ್ರ ಹೆಸರು. ಅವರು ಹೇಳಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ಸತ್ಯ ಇದೆ ಮತ್ತು ಅದು ಎಲ್ಲಿಂದ ಅವರೇನೇನೆಲ್ಲ ಹೇಳಿದ್ದಾರೆ ಅದೆಲ್ಲಕ್ಕೂ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೇನೆ. ಮಾಹಿತಿ ಬಂದ ಮೇಲೆ ಏನು ಸತ್ಯ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಇನ್ನೊಂದು ಪ್ರಕರಣ SP ಕಾಶಿನಾಥ್ ಸುಧೀರ್ ಕುಮಾರ್ ರೆಡ್ಡಿ ಮೇಲೆ DGಗೆ ಪತ್ರ ಬರೆದಿದ್ದಾರೆ ಸರ್. ಎರಡು ಸೇರಿ ಕೊಡಿ ಅಂತಿದೆ. ಯಾವುದು ಅದಕ್ಕೆ ಬಣ್ಣನ ಬಯಲು ಮಾಡೋದಕ್ಕೂ ಮುಂಚೆನೇ ವರದಿ ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.